ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಪ್ರೈಸ್ ದ ಲಾರ್ಡ್. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಹ್ಯಾಪಿ ಟೀಚರ್ಸ್ ಡೇ. ಟೀಚರ್ಸ್ ಆದ ನೀವು ಬಹಳ ವಿಶೇಷವಾದವರು. ನೀವೆಲ್ಲರೂ ಬಹಳ ಆಶೀರ್ವದಿಸಲ್ಪಟ್ಟವರು. ನೀವೆಲ್ಲರೂ ಬಹಳ ಅದ್ಭುತವಾದವರು ಎಂಬುದಾಗಿ ಈ ದಿನ ನಿಮ್ಮ ಕುರಿತು ನಾವು ಕರ್ತನಲ್ಲಿ ಹೆಚ್ಚಳ ಪಡ್ತೇವೆ. ನಿಮಗೋಸ್ಕರ ನಾವು ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಖಂಡಿತವಾಗಿ ನಿಮ್ಮ ಪ್ರಯಾಸಕ್ಕೆ ಫಲ ತಪ್ಪದು. ಕರ್ತನ್ ಖಂಡಿತವಾಗಿ ನಿಮ್ಮ ಪ್ರಯಾಸಗಳಿಗೆ ಅವ್ರು ಪ್ರತಿಫಲ ಕೊಡುವಂತ ದೇವರಾಗಿದ್ದಾರೆ. ಅನೇಕ ಸಾರಿ ಟೀಚರ್ಸ್ ಆದ ನೀವು ಯೋಚನೆ ಮಾಡ್ಬೋದು, ನಾನು ಇಷ್ಟೆಲ್ಲಾ ರಾತ್ರಿ ಆಗ್ಲೂ ಕಷ್ಟಪಡ್ತೀನಲ್ವಾ, ಒಂದು ಕಡೆ ನನ್ನ ಕುಟುಂಬ, ಇನ್ನೊಂದು ಕಡೆ ನನ್ನ ಕುಟುಂಬದಲ್ಲಿರುವಂತ ಮಕ್ಕಳು, ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆ, ಇನ್ನೊಂದು ಕಡೆ ಶಾಲೆಯ ಎಲ್ಲ ಜವಾಬ್ದಾರಿಗಳು, ಇಷ್ಟೊಂದು ನನ್ನ ಮೇಲೆ ಓವರ್ ಬರ್ಡನ್ಡ್ ಆಗಿ ಇಷ್ಟೊಂದು ಭಾರ ಹೊರೆ ಹೊರ್ತಾ ಇದ್ದೀನಲ್ಲ, ನನ್ಗೇನಾದ್ರೂ ಪ್ರತಿಫಲ ಉಂಟಾ ಅಥವಾ ಅನೇಕ ಸಾರಿ ನೀವು ಚಿಂತಿಸಿರ್ಬಹುದು. ಬಟ್ ಇವತ್ತು ಕರ್ತನ್ ನಿಮ್ಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪ್ರಯಾಸಕ್ಕೆ ಫಲ ತಪ್ಪದೇ ಇಲ್ಲ ಪ್ರಿಯರೇ. ಅನೇಕ ಸವಾಲುಗಳ ಮಧ್ಯದಲ್ಲಿ ನೀವು ಒಂದು ಟೀಚರ್ ಆಗಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಭಯ ಪಡ್ಬೇಡ್ರಿ. ಕರ್ತನು ಆ ಯೇಸು ನಿಮ್ಮ ಪ್ರಯಾಸಗಳನ್ನ ನೋಡುವಂತವರಾಗಿದ್ದಾರೆ. ನಿಮ್ಮನ್ನ ಖಂಡಿತವಾಗಿ ನಿಮ್ಮ ಪ್ರಯಾಸಗಳಿಗೆ ತಕ್ಕಂತೆ ಅವರು ಆಶೀರ್ವದಿಸುವಂತ ದೇವರಾಗಿದ್ದಾರೆ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆಸ ರಾಜ ಯಾವಾಗ ಕರ್ತನ ಧರ್ಮೋಪದೇಶವನ್ನ ಆತನು ಬೋಧಿಸ್ಲಿಕ್ಕೆ ಅಲ್ಲಿದ್ದಂತ ಯಾಜಕರಿಗೆ, ಇಸ್ರಾಯೇಲ್ರಿಗೆ ಬೋಧಿಸ್ಲಿಕ್ಕೆ ಹೇಳ್ತಾರೋ, ಆ ಸಮಯದಲ್ಲಿ ದೇವರು ಅವ್ರಿಗೊಂದು ವಾಗ್ದಾನ ಕೊಡ್ತಾರೆ, ನಿಮ್ಮ ಪ್ರಯಾಸಕ್ಕೆ ಫಲ ತಪ್ಪದು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆಸನಿಗೆ ವಾಗ್ದಾನ ಮಾಡಿದಂತ ಆ ಯೇಸು, ಆ ದೇವರು ನಿಮಗೂ ಸಹ ನಿಮ್ಮ ಪ್ರಯಾಸಗಳಿಗೆ, ನಿಮ್ಮ ಈ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ನೀವು ಬಹಳ ಪ್ರಯಾಸದಿಂದಲೂ, ನೀವು ಬಹಳ ಕಷ್ಟಗಳಿಂದಲೂ, ನೀವು ಬಹಳ ಇಕ್ಕಟ್ಟಿನ ಮಧ್ಯದಲ್ಲಿಯೂ ನೀವು ಮತ್ತೊಬ್ಬರಿಗೆ, ಬೇರೆಯವರ ಜೀವಿತ, ಮಕ್ಕಳ ಜೀವಿತವನ್ನ ರೂಪಿಸ್ಲಿಕ್ಕೆ ನೀವು ಸೇವೆಯನ್ನ ಮಾಡುವಾಗ, ನೀವು ಕೆಲಸಗಳನ್ನ ಮಾಡುವಾಗ ನಿಮ್ಮ ಪ್ರಯಾಸಗಳಿಗೆ ಫಲ ತಪ್ಪದೇ ಇಲ್ಲ. ಖಂಡಿತವಾಗಿ ಅದರ ಪ್ರತಿಫಲವನ್ನ ನಮ್ಮ ಯೇಸು ನಿಮಗೆ ಕೊಡುವಂತವರಾಗಿದ್ದಾರೆ. ಈ ಒಂದು ಟೀಚರ್ಸ್ ಡೇ ದಿನದಲ್ಲಿ 2 ಕರ್ತನ ಆಲೋಚನೆಗಳನ್ನ ನಾನು ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ರೂ ಟೀಚರ್ಸ್, ಅನೇಕ ವರ್ಷದ ಅನುಭವಗಳು ನಿಮ್ಗಿರುತ್ತೆ. ಈ 2 ದೇವರ ಆಲೋಚನೆ, ದೇವರ ವಾಕ್ಯದ ಪ್ರಕಾರ ಈ 2 ಆಲೋಚನೆಗಳನ್ನ ನಿಮ್ಮ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ನೀವು ಅಳವಡಿಸಿಕೊಳ್ಳೋದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಿ ಮತ್ತಷ್ಟು ನಿಮ್ಮನ್ನ ಉಪಯೋಗಿಸುವಂತವರ ಆಗಿದ್ದಾರೆ. ಒಂದು ವೇಳೆ ನೀವು ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇರ್ಬೋದು, ಅಥವಾ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಚರ್ಚ್ ಅಲ್ಲಿ ಮೇ ಬಿ ನೀವೊಂದು ಟೀಚರ್ ಆಗಿರ್ಬೋದು, ಅಥವಾ ನೀವು ಒಂದು ಮನೆಯಲ್ಲಿ ಒಂದು ಪೇರೆಂಟ್ ಆಗಿದ್ರು ಸಹ ನೀವು ಒಂದು ಟೀಚರ್ ಆಗಿದ್ದೀರಾ. ಹೀಗಾಗಿ ಮಕ್ಕಳು ನಿಮ್ಮಿಂದ ಕಲಿಯುವಂತವ್ರಾಗಿದ್ದಾರೆ. ಹೀಗಾಗಿ ಇದು ಎಲ್ಲಾ ತರದ ಟೀಚಿಂಗ್ ಫೀಲ್ಡ್ ಅಲ್ಲಿರೋರಿಗೆ ಬಹಳ ಅನ್ವಯ ಆಗುವಂತದ್ದಾಗಿದೆ. ಈ 2 ಕರ್ತನ ಆಲೋಚನೆಗಳನ್ನ ಸತ್ಯವೇದದ ಪ್ರಕಾರ ನಾವು ಚಿಕ್ಕದಾಗಿ ಧ್ಯಾನಿಸಿ ಮತ್ತೆ ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ನಾನು ಇಷ್ಟಪಡ್ತೇನೆ. ಮೊದಲನೆಯದಾಗಿ ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಆ ವಚನವನ್ನು ಓದಿಕೊಳ್ಳೋಣ. ಮೊದಲನೆಯ ದೈವಿಕ ಆಲೋಚನೆ. ಅಲ್ಲಿ ಸಬ್ಬತ್ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಅಧಿಕಾರವುಳ್ಳದ್ದಾಗಿದ್ದರಿಂದ ಅವರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಪ್ರಿಯ ದೇವರ ಮಕ್ಕಳೇ, ಈ ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 32ನೇ ವಚನದಲ್ಲಿ ಯೇಸು ಸ್ವಾಮಿ ಅಲ್ಲಿ ಉಪದೇಶ ಮಾಡುವುದನ್ನ ನಾವು ನೋಡುವವರಾಗಿದ್ದೇವೆ. ಸಬ್ಬತ್ ದಿನದಲ್ಲಿ ಅಲ್ಲಿ ಕೂಡಿ ಬಂದಂತ ಜನರಿಗೆ ಅವರು ಉಪದೇಶ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ಇವತ್ತು ಯೇಸು ಸ್ವಾಮಿ
ನಮ್ಮೆಲ್ಲರಿಗೂ ಒಂದು ಉದಾಹರಣೆ. ಅವರೇ ಒಂದು ಗುರು. ಹಿ ವಾಸ್ ಅ ಟೀಚರ್. ಅವರೊಬ್ಬ ಶಿಕ್ಷಕನಾಗಿದ್ರು, ಒಳ್ಳೆ ಬೋಧಕನಾಗಿದ್ರು. ಅದಕ್ಕೆ ಅನೇಕ ಸ್ಥಳಗಳಲ್ಲಿ ಶಿಷ್ಯರು, ಜನರು ಯೇಸುವನ ಗುರುವೇ ಎಂಬುದಾಗಿ ಕರೆಯುವಂಥದ್ದನ್ನ ನಾವು ಕೇಳಿಸ್ಕೊಳ್ಬೋದು ಸತ್ಯವೇದದಲ್ಲಿ. ಹೀಗಾಗಿ ಯೇಸು ಸ್ವಾಮಿನೇ ಒಬ್ಬ ಟೀಚರ್ ಆಗಿ, ಒಬ್ಬ ಗುರುವಾಗಿರ್ಬೇಕಾದ್ರೆ, ಅವರು ಬೋಧನೆ ಮಾಡ್ಬೇಕಾದ್ರೆ, ಅವರು ಉಪದೇಶ ಮಾಡ್ಬೇಕಾದ್ರೆ ಅವರ ಮಾತು ಅಧಿಕಾರ ಉಳ್ಳದ್ದಾಗಿದ್ರಿಂದ ಅವರ ಜನರೆಲ್ಲರೂ ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇವತ್ತು ನೀವೆಲ್ಲರೂ ಟೀಚರ್ಸ್ ಆಗಿದ್ದೀರಾ. ಇವತ್ತು ಯೇಸು ಸ್ವಾಮಿಗಿದ್ದಂತ ಆ ಅಧಿಕಾರ, ಆ ಉಪದೇಶ ಮಾಡ್ಬೇಕಾದ್ರೆ ಅವ್ರಿಗಿದ್ದಂತ ಅಧಿಕಾರ ನಿಮಗೂ ಸಹ ಕೊಡಲ್ಪಟ್ಟಿದೆ. ಯಾವ ರೀತಿ ಯೇಸು ಸ್ವಾಮಿಯ ಉಪದೇಶವನ್ನ ಕಂಡಾಗ, ಕೇಳಿಸ್ಕೊಂಡಾಗ ಜನರೆಲ್ಲರೂ ಅತ್ಯಾಶ್ಚರ್ಯ ಪಟ್ಟರು, ಅದನ್ನ ಅಧಿಕಾರದಿಂದ ಮಾತಾಡ್ತಾ ಇದ್ರು. ಅದೇ ರೀತಿ ಟೀಚರ್ಸ್ ಆದ ನಿಮಗೆ ಒಂದು ವಿಶೇಷವಾದ ಅಥಾರಿಟಿಯನ್ನ ದೇವರು ಕೊಟ್ಟಿದ್ದಾರೆ. ಆ ಅಥಾರಿಟಿ ನೀವು ಮಕ್ಕಳನ್ನ, ಜೀವಿತವನ್ನ ಕಟ್ಟಲಿಕ್ಕೆ ಅದು ಉಪಯುಕ್ತ ಉಳ್ಳದ್ದಾಗಿದೆ. ಒಂದು ಟೀಚರ್ ಒಂದು ಮಗುವಿನ ಜೀವನವನ್ನ ಕಟ್ಟಬಹುದು. ಅದೇ ರೀತಿಯಾಗಿ ಮಗುವಿನ ಜೀವಿತವನ್ನ ಕೆಡವಿ ಹಾಕೋದಕ್ಕೂ ಅಧಿಕಾರವನ್ನ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಅಧಿಕಾರವನ್ನ ಮೊದಲನೇದಾಗಿ ನಿಮ್ಮ ಟೀಚಿಂಗ್ ಅಲ್ಲಿ ನೀವು ಉಪದೇಶ ಮಾಡ್ಬೇಕಾದ್ರೆ, ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಅಧಿಕಾರದಿಂದ ಉಪದೇಶ ಮಾಡ್ರಿ. ಟೀಚ್ ವಿತ್ ಅಥಾರಿಟಿ. ಆ ಅಥಾರಿಟಿನ ಒಳ್ಳೆ ರೀತಿಯಾಗಿ ನೀವು ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯ ದೇವರ ಮಕ್ಕಳೇ. ಇವತ್ತು ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಈ ಒಂದು ಭಾಗದಲ್ಲಿ, ಮುಂದಿನ ಭಾಗಗಳನ್ನ ನೀವು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಯಾವಾಗ ಅಧಿಕಾರದಿಂದ ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೋ, ಅಲ್ಲಿ ಕೂಡಿ ಬಂದಂತ ಜನರಲ್ಲಿದ್ದಂತ ಎಲ್ಲ ದುಷ್ಟ ಆತ್ಮಗಳು, ದುಷ್ಟ ಶಕ್ತಿಗಳು ಅವರನ್ನ ಬಿಟ್ಟು ನೀಗಿದವು. ಅಲ್ಲಿದ್ದಂಥವ್ರಿಗೆ ದೇವರು ಸಂಪೂರ್ಣ ಸ್ವಸ್ಥತೆಯನ್ನ ಕೊಟ್ರು ಎಂಬುದಾಗಿ ಮುಂದಿನ ಭಾಗಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಇವತ್ತು ನೀವು ಅನೇಕ ಚಾಲೆಂಜಸ್ ನೀವು ಹಾದೋಗ್ತಾ ಇರ್ಬೋದು, ಅನೇಕ ಹೋರಾಟಗಳು, ಸ್ಟ್ರಗಲ್ಸ್ ನಿಮ್ಗಿರ್ಬಹುದು, ನಿಮ್ಮ ಮನೆಯಲ್ಲೇ ನಿಮ್ಗೆ ಕಣ್ಣೀರಿರ್ಬಹುದು. ಅನೇಕ ಟೀಚರ್ಸ್ ಶೇರ್ ಮಾಡ್ತಾರೆ, ಅವರ ಮನೆಯಲ್ಲಿ ರಾತ್ರಿ ಎಲ್ಲ ಗಂಡನಿಂದ ಹೊಡಿಸ್ಕೊಂಡು ಮತ್ತೆ ಬೆಳಿಗ್ಗೆ ಹೋಗಿ ಅವರು ಸ್ಕೂಲಲ್ಲಿ ಟೀಚ್ ಮಾಡಬೇಕು. ಅನೇಕ ಸಾರಿ ಟೀಚರ್ಸ್ಗಳ ಮನೆಯಲ್ಲಿ ಅವರ ಮಕ್ಕಳ ಫೀಸನ್ನ ಕಟ್ಟಲಿಕ್ಕೆ ಸಾಲಗಳನ್ನ ಅವ್ರು ಮಾಡಿರ್ತಾರೆ. ಆ ಒಂದು ಟೆನ್ಷನ್, ಆ ಒಂದು ಸ್ಟ್ರೆಸ್ ಟೀಚರ್ಸ್ ಇರುವಂತದ್ದಾಗಿದೆ. ಬಟ್ ಈ ಒಂದು ಸ್ಟ್ರಗಲ್ಸ್, ಈ ಒಂದು ಸವಾಲ್ಗಳ ಮಧ್ಯದಲ್ಲಿ ಟೀಚರ್ಸ್ ಆದ ನೀವು ನಿಮ್ಮ ಟೀಚಿಂಗ್ ಸಮಯದಲ್ಲಿ ನೀವು ಅಧಿಕಾರ ಉಳ್ಳವರಾಗಿ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವಾಗ ನಿಮ್ಮ ಮಕ್ಕಳು ಅವ್ರು ಬರುವಂತ ಸನ್ನಿವೇಶಗಳು, ಅನೇಕ ಸಾರಿ ಅನೇಕ ಮಕ್ಕಳು ಅವರ ಮನೆಯಲ್ಲೂ ಅನೇಕ ಸ್ಟ್ರಗಲ್ಸ್, ತಂದೆ ಒಂದ್ ವೇಳೆ ಕುಡ್ಕ ಆಗಿರ್ಬೋದು, ಅವ್ರ ಮನೆಯಲ್ಲಿ ತಂದೆ ತಾಯಿಯ ಜಗಳ ರಾತ್ರಿ ಎಲ್ಲಾ ಕಂಡು ಅವರು ಬೆಳಗ್ಗೆ ಬಂದು ಟೀಚರ್ ಆದ ನಿಮ್ಮಿಂದ ಒಂದು ಉಪದೇಶವನ್ನ, ಟೀಚಿಂಗ್ ಅನ್ನ ಕೇಳ್ಬೇಕಾದ್ರೆ ಅದು ಅವರ ಹೃದಯಕ್ಕೆ ಅದು ಪಾಠದ ವಿಷಯನೇ ಇರ್ಬೋದು. ಬಟ್ ನೀವು ಯಾವಾಗ ಅದನ್ನ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನೀವು ಅಥಾರಿಟೇಟಿವ್ ಆಗಿ ನೀವು ಹೇಳ್ಕೊಡ್ಬೇಕಾದ್ರೆ, ವಿತ್ ಅಥಾರಿಟಿ ನೀವು ಅವ್ರಿಗೆ ಪ್ರೀತಿಯಿಂದ ಉಪದೇಶ ಮಾಡುವಾಗ ಅದು ಅವರಲ್ಲಿ ಇರುವಂತ ಎಲ್ಲ ಅನ್ಕ್ಲೀನ್ ಸ್ಪಿರಿಟ್ಸ್ ಅನ್ನ, ಅವರಲ್ಲಿ ಕ್ರಿಯೆ ಮಾಡುವಂತ ದುಷ್ಟ ಶಕ್ತಿಗಳು, ಅವರ ಮನೆಯಿಂದ ಅವ್ರು ತೆಗೆದುಕೊಂಡು ಬಂದಿರುವಂತ, ಬಾಧಿಸಲ್ಪಟ್ಟಿರುವಂತ ಆ ದುಷ್ಟ ಶಕ್ತಿಗಳು, ಆ ಸ್ಟ್ರೆಸ್, ಆ ಡಿಪ್ರೆಷನ್ ಅವರಲ್ಲಿ ಏನೇನಿದೋ ಅದನ್ನ ಸಹ ಅದು ಏನ್ ಮಾಡುವಂತದ್ದಾಗಿದೆ. ನಿಮ್ಮ ಅಧಿಕಾರದ ಉಪದೇಶ ಆ ದುಷ್ಟ ಶಕ್ತಿಗಳನ್ನ ತೊಲಗಿಸುವಂತದ್ದಾಗಿದೆ. ಒಂದು ವೇಳೆ ಅವ್ರ ಸ್ಕೂಲ್ ಬಂದಾಗ ಮತ್ತೆ ಮನೆಯಿಂದ ಪೇರೆಂಟ್ಸ್ ಬೈದಿರ್ತಾರೆ, ಸ್ಕೂಲ್ ಬಂದಾಗ ಟೀಚರ್ಸು ಅವರನ್ನ ಬೈಯೋದಾದ್ರೆ ಅವ್ರಿಗೆ ಖಂಡಿತವಾಗಿ ಬಹಳ ಆಗ್ಬಿಡ್ತಾರೆ. ಸ್ಕೂಲ್ಗೆ ಬರುವಂತ ಆ 9 periods 8 periods 9 ಡಿಫ್ರೆಂಟ್ ಟೀಚರ್ಸ್ ಅವ್ರಿಗೆ ಬರ್ತಾರೆ. ಅವಾಗ ಬಂದಾಗ 9 periods 9 teachers 9 periods ಬೈಸ್ಕೊಳ್ಳೋದೆ ಆದ್ರೆ, 9 teachers ಬೈಯೋದೆ ಆದ್ರೆ, ಮನೆಯಲ್ಲೂ ಬೈಗುಳ, ಶಾಲೆಗೆ ಬಂದಾಗ್ಲೂ ಬೈಯೋದಾದ್ರೆ ಖಂಡಿತವಾಗಿ ಅದು ಅವರನ್ನ ಇನ್ನು ಅವರು ಡಿಪ್ರೆಷನ್ಗೆ ಹೋಗುವಂತವ್ರಾಗಿದ್ದಾರೆ. ಅವರ ಜೀವಿತವನ್ನ ಯಾವುದೇ ಕಾರಣಕ್ಕೂ ರೂಪಿಸ್ಲಿಕ್ಕೆ ಆಗೋದಿಲ್ಲ, ಮಕ್ಕಳ ಜೀವಿತವನ್ನ. ಹೀಗಾಗಿ ಟೀಚರ್ಸ್ ನಿಮಗೆ ಕೊಟ್ಟಿರುವಂತ ಆ ಟೀಚಿಂಗ್, ಆ ಒಂದು ಬಹುಮಾನ, ಆ ಗಿಫ್ಟ್ ಅನ್ನ ನೀವು ಅಧಿಕಾರದಿಂದ ಉಪಯೋಗಿಸ್ಕೊಳ್ಬೇಕಾದ್ರೆ ಖಂಡಿತವಾಗಿ ಆ 40 minutes ನಿಮ್ಗೆ ಏನು ಒಂದು
40 ನಿಮಿಷಗಳು ಒಂದು ಕ್ಲಾಸನ್ನ ತೆಗಿಲಿಕ್ಕೆ ಸ್ಕೂಲಲ್ಲಿ ಕೊಡ್ಬೇಕಾದ್ರೆ 40 ನಿಮಿಷಗಳು 40 ಮಕ್ಕಳಿಗೆ ನೀವು ಉಪದೇಶ ಮಾಡ್ಬೇಕಾದ್ರೆ ಖಂಡಿತವಾಗಿ ನಿಮ್ಮ ಪ್ರೀತಿಯ ಉಪದೇಶ, ಅಥಾರಿಟಿಯಿಂದ ಮಾಡುವಂತ ಉಪದೇಶ ಆ ಮಕ್ಕಳಲ್ಲಿರುವಂತಹ ಶುದ್ಧ ಶಕ್ತಿಗಳನ್ನ ಅದು ನಿರ್ಮೂಲ ಮಾಡುವಂತದ್ದಾಗಿದೆ. ಖಂಡಿತವಾಗಿ ಯಾವಾಗ ಬೆಳಕು ಬರುತ್ತೋ ಕತ್ತಲೆ ಹೋಗುವಂತದ್ದಾಗಿದೆ. ಹೀಗಾಗಿ ನೀವು ಟೀಚ್ ಮಾಡ್ಬೇಕಾದ್ರೆ ನೀವು ಅಥಾರಿಟಿಯಿಂದ ಟೀಚ್ ಮಾಡ್ರಿ. ಮತ್ತೆ ಯಾವುದೇ ಮಕ್ಕಳು ಏನೇ ಅವ್ರು ಅನುಭವಿಸ್ತಾ ಇದ್ರು ಅವರ ಜೀವಿತಗಳಲ್ಲಿ ಅವ್ರ ಹತ್ರ ಪರ್ಸನಲ್ ಆಗಿ ನೀವು ಮಾತಾಡ್ಬೇಕಾದ್ರೆ ಖಂಡಿತವಾಗಿ ಅಶುದ್ಧ ದುಷ್ಟ ಶಕ್ತಿಗಳು ಅವರನ್ನ ಬಿಟ್ಟು ನೀಗುವಂತದ್ದಾಗಿದೆ. ಎರಡನೇದಾಗಿ ದೈವಿಕ ಆಲೋಚನೆ, ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯದ 3ನೇ ವಚನವನ್ನ ಓದಿಕೊಳ್ಳೋಣ. ನಾನು ಯಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ಇಲ್ಲಿ ಪೌಲನ ಕುರಿತು ಬರೆಯಲ್ಪಟ್ಟಿದೆ. ಪೌಲ ಹಿ ವಾಸ್ ಹೈಲಿ ಲರ್ನ್ಡ್ ಪರ್ಸನ್ ಅಂತ, ಪೂರ್ಣ ಶಿಕ್ಷಿತನಾದ ಒಬ್ಬ ವ್ಯಕ್ತಿ ಪೌಲ. ಈ ಪೌಲನಿಗೆ ಯಾರು ಟೀಚರ್ ಆಗಿರ್ತಾರಂತೆ? ಗಮಲಿಯೇಲ. ಅವರು ಆ ಕಾಲದಲ್ಲಿ ಪಟ್ಟಣದಲ್ಲೇ ದೊಡ್ಡ ವ್ಯಕ್ತಿ, ಒಂದು ದೊಡ್ಡ ಟೀಚರ್ ಎಂಬುದಾಗಿ ನಾವು ಹೇಳ್ಬೋದು. ಆದ್ರೆ ಈ ದೊಡ್ಡ ಟೀಚರ್ ಕೆಳಗಿದ್ದಂತ ಈ ಪೌಲ ಎಷ್ಟು ಧರ್ಮಶಾಸ್ತ್ರ ಪೂರ್ಣ ಶಿಕ್ಷಿತನಾಗಿದ್ರು ಮುಂದಿನ ವಚನದಲ್ಲಿ ನೋಡ್ಬೇಕಾದ್ರೆ ಅವನು ಹಿಂಸಿಸುವವನಾಗಿದ್ದ, ಅವನು ಬೇರೆಯವ್ರನ್ನ ಹರ್ಟ್ ಮಾಡ್ತಾ ಇದ್ದ, ಅವನು ಜನರನ್ನ ಜೀವಿತಗಳನ್ನ ನಾಶಪಡಿಸ್ತಾ ಇದ್ದ. ಇವತ್ತು ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಆದ್ರೆ ಈ ಪೌಲನ ಜೀವಿತದಲ್ಲಿ ಅವನು ಎಜುಕೇಟೆಡ್ ಆಗಿದ್ರು ಸಹ ಏಸು ಅವನನ್ನ ಸಂಧಿಸುವವರೆಗೂ ಅವನು ಆ ಎಜುಕೇಶನ್ ಅವನ್ಗೆ ಏನು ಸಹಾಯವಾಗಿರ್ಲಿಲ್ಲ. ಇವತ್ತು ಟೀಚರ್ಸ್ ಆದ ನೀವು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಾದ್ರೆ ಅದ್ರ ಜೊತೆಗೆ ಮಕ್ಕಳಿಗೆ ನೀವು ಒಳ್ಳೆಯ ಏಸು ಸ್ವಾಮಿಯ ಬೋಧನೆಗಳನ್ನ ಯಾವ ರೀತಿಯಲ್ಲಿ ಹೇಳ್ಬೋದು, ಒಳ್ಳೆ ಮ್ಯಾನರ್ಸ್ ಆಗಿರ್ಬೋದು, ಅವ್ರಿಗೆ ಏಸು ಸ್ವಾಮಿಯ ಕುರಿತು ಹೇಗಾದ್ರೂ ಒಂದು ಸನ್ನಿವೇಶದಲ್ಲಿ ದೇವರನ್ನ ಯಾವ ರೀತಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರೀತಿಯಿಂದ ಪ್ರೀತಿ ಮಾಡ್ಬೇಕೆಂಬುದಾಗಿ ನೀವು ಟೀಚ್ ಮಾಡೋದಾದ್ರೆ ಖಂಡಿತವಾಗಿ ಎಜುಕೇಶನ್ ಜೊತೆಗೆ ಈ ಏಸುವಿನ ಕುರಿತು ನೀವು ಹೇಳುವಾಗ ಖಂಡಿತವಾಗಿ ಅದು ಅವ್ರ ಲೈಫಲ್ಲಿ ಡಿಫ್ರೆನ್ಸ್ ಮಾಡುವಂತದ್ದಾಗಿದೆ. ಇದೇ ಆ ಎರಡನೇ ಆಲೋಚನೆ. ಪೌಲ ತುಂಬಾ ಎಜುಕೇಟೆಡ್ ಆಗಿದ್ದ, ದೊಡ್ಡ ಟೀಚರ್ ಅಂಡ್ರಲ್ಲಿ ಇದ್ದ, ಬಟ್ ಅವನ್ ಹಿಂಸಿಸುವವನಾಗಿದ್ದ. ಆದ್ರೆ ಏಸು ಸ್ವಾಮಿ ಅವನ್ಗೆ ಪ್ರತ್ಯಕ್ಷನಾದ್ಮೇಲೆನೆ ಪೌಲನ ಜೀವಿತ ಸಂಪೂರ್ಣ ಮಾರ್ಪಟ್ಟಿದ್ದು. ಹಾಗಾದ್ರೆ ಎಜುಕೇಶನ್ ಇಂಪಾರ್ಟೆಂಟ್. ನೀವು ಓದ್ರಿ, ನಿಮ್ಮ ಮಕ್ಕಳನ್ನ ಓದಿಸ್ರಿ, ಆದ್ರೆ ಅದ್ರ ಜೊತೆಗೆ ಟೀಚರ್ ಚಿಲ್ಡ್ರನ್, ನಿಮ್ಮ ಮಕ್ಕಳಿಗೆ ಟೀಚರ್ಸ್ ಆದ ನೀವು ಉಪದೇಶ ಮಾಡ್ರಿ. ಅವ್ರು ಯಾವ ರೀತಿ ದೇವರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರೀತಿಯಿಂದ ಪ್ರೀತಿ ಮಾಡ್ಬೋದೆಂಬುದಾಗಿ ಖಂಡಿತವಾಗಿ ಆಗ ಮಾತ್ರ ಅವರ ಜೀವಿತ ಮಾರ್ಪಡುವಂತದ್ದಾಗಿದೆ. ನೀವು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಾದ್ರೆ ಅದನ್ನ ಕ್ರಿಸ್ತನ ಪ್ರೀತಿಯಿಂದ ನೀವು ಕಂಬೈನ್ ಮಾಡ್ಬೇಕಾದ್ರೆ, ಜೋಡಿಸ್ಬೇಕಾದ್ರೆ ಖಂಡಿತವಾಗಿ ಏಸು ಸ್ವಾಮಿ ಆ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡುವಂತವರಾಗಿದ್ದಾರೆ. ಖಂಡಿತವಾಗಿ ಎರಡು ದೇವರ ಆಲೋಚನೆ ನಿಮಗೆ ಉಪಯುಕ್ತವಾಗಿರುತ್ತದೆ ಎಂಬುದಾಗಿ ನಾನು ನಂಬ್ತೇನೆ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿ ಇಷ್ಟಪಡ್ತೇನೆ. ಪ್ರೀತಿಯುಳ್ಳ ಯೇಸುವೆ, ಇವತ್ತು ರಾಜನೇ ಈ ಒಂದು ಕರ್ತನೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ಟೀಚರ್ಸ್ಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲಾ ಟೀಚರ್ಸ್ ಅನ್ನ ನೀವು ಆಶೀರ್ವದಿಸ್ರಿ ಅಪ್ಪ. ಇವರ ಮೇಲೆ ನಿನ್ನ ವಿಶೇಷವಾದ ಕೃಪೆ ಇರಲಿ ಸ್ವಾಮಿ ದೇವರೇ. ಅವರು ಅನೇಕ ಪ್ರಯಾಸಗಳು, ಅನೇಕ ಹೋರಾಟಗಳು, ಚಾಲೆಂಜಸ್ ಕರ್ತನೆ, ಸವಾಲ್ಗಳ ಮಧ್ಯದಲ್ಲಿ ಸ್ಟೂಡೆಂಟ್ಸ್ಗೆ ಅವರು ಟೀಚ್ ಮಾಡ್ಬೇಕಾದ್ರೆ ಅವ್ರ ಕರ್ತನೆ ಜೀವಿತದಲ್ಲಿ ಇರುವಂತ ಸವಾಲುಗಳ ಕರ್ತನೆ ಮಧ್ಯದಲ್ಲಿ ಅವ್ರಿಗೊಂದು ಬಲವನ್ನ ಕೊಡು, ಕೃಪೆಯನ್ನ ಕೊಡು, ಅವರ ಕೊರತೆಗಳನ್ನ ನೀಗಿಸಪ್ಪ. ಮತ್ತಷ್ಟು ಅವರನ್ನ ಆಶೀರ್ವದಿಸಿ ಈ ಎರಡು ದೈವಿಕ ಆಲೋಚನೆಗಳು ಸ್ವಾಮಿ ಅಪ್ಪ ಕರ್ತನೆ ಸ್ವಾಮಿ ಉಪದೇಶವನ್ನ ಅಧಿಕಾರದಿಂದ ಮಾಡು. ಎರಡನೇದಾಗಿ ವಿದ್ಯಾಭ್ಯಾಸದೊಂದಿಗೆ ಯೇಸುವಿನ ಪ್ರೀತಿಯನ್ನ ಸಾರಿ ಹೇಳು. ಈ ಎರಡು ಆಲೋಚನೆಗಳನ್ನ ಅವರು ಕರ್ತನೆ ಪಾಲಿಸುವಾಗ ಇದ್ರ ಮುಖಾಂತರ ಅವರ ಸ್ಟೂಡೆಂಟ್ಸ್ ಸ್ವಾಮಿ ರೂಪಿಸಲ್ಪಡುವವರಾಗಿ ಅವರ ಜೀವಿತ ಕಟ್ಟಲ್ಪಡುವಂತೆ ಎಲ್ಲ ಅಶುದ್ಧ ಆತ್ಮಗಳು ಸ್ವಾಮಿ ಅವರ ಸ್ಟೂಡೆಂಟ್ಸ್ ನ ಬಿಟ್ಟು ಹೋಗುವಂತೆ ರಾಜ. ಅವ್ರು ಹೋಗುವಂತ ಸ್ಥಳದಲ್ಲೆಲ್ಲ ಬೆಳಕು ಪ್ರಕಾಶಿಸಿ ಕತ್ತಲು ನೀಗುವಂತೆ ಸಹಾಯ ಮಾಡು. ಟೀಚರ್ಸ್ ಗಳ ಮೇಲೆ ನಿಮ್ಮ ವಿಶೇಷವಾದ ಕೃಪೆ ಇರಲಿ. ಆಶೀರ್ವದಿಸು, ಬಲಪಡಿಸು, ಒಳ್ಳೆ ಆರೋಗ್ಯ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸ್ವರ್ಗದ ಆನಂದ ನಿಮ್ಮೆಲ್ಲರ ಜೀವಿತದಲ್ಲಿ ಬೆಳಕನ್ನ ಮೂಡಿಸಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ,
ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ